ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾಗಮ, ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಮಾಗಮ. ಇಲ್ಲಿವರೆಗೂ 59 ಕೋಟಿ 41 ಲಕ್ಷ ಯಾತ್ರಿಕರು ತ್ರಿವೇಣಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇದು ಕೇವಲ ಧಾರ್ಮಿಕವಾಗಿ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮವ ಅಥವಾ 144 ವರ್ಷಕ್ಕೊಮ್ಮೆ ಬರುವಂತ ಈ ಮಹಾ ಕುಂಭಮೇಳ ವೈಜ್ಞಾನಿಕವಾಗಿಯೂ ಕೂಡ ಇದನ್ನ ಹೇಗೆ ನೋಡಬಹುದು, ಆಕಾಶಗಳಲ್ಲಿ ಆಗುವಂತ ಬದಲಾವಣೆಗಳೇನು, ಇದೆಲ್ಲದರ ಕುರಿತಾಗಿ ಇವತ್ತು ನಮ್ಮ ಜೊತೆಲಿ ಇಸ್ರೋದ ವಿಜ್ಞಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇದನ್ನ ಒಬ್ರು ವಿಜ್ಞಾನಿಗಳು ಮಹಾ ಕುಂಭಮೇಳವನ್ನ ನಾವೆಲ್ಲ ಧಾರ್ಮಿಕವಾಗಿ ನೋಡ್ತೀವಿ ಅಥವಾ ಆಧ್ಯಾತ್ಮಿಕವಾಗಿ ನೋಡ್ತೀವಿ, ದೈವಿಕವಾಗಿ ನೋಡ್ತೀವಿ. ಅದ್ರ ಹೊರತಾಗಿ ವಿಜ್ಞಾನಿಗಳು ಇದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರೇವಣ್ಣ ಅಂತ ಹೇಳಿ, ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ನಾವೆಲ್ಲರೂ ಇದನ್ನ ಧಾರ್ಮಿಕವಾಗಿ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡ್ತೀವಿ. ಇಲ್ಲೊಂದು ಮಹಾ ಮಂಥನ ಆಗಿತ್ತು, ಸಮುದ್ರ ಮಂಥನ ಆಗಿತ್ತು. ನಾವು ವಾಸುಕಿಯನ್ನ ಕಡದ್ವಿ, ರಾಕ್ಷಸರು ಮತ್ತೆ ದೇವತೆಗಳು. ಆಗ ಆ ಅಮೃತದ ಬಿಂದು ಬಿದ್ದಂತ ಜಾಗ ಇದು ಪವಿತ್ರ. ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ, ಒಂದು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ತಾವಿದನ್ನು ಹೇಗೆ ನೋಡ್ತೀರಿ? ನಿಜ, ನೀವು ಹೇಳಿದ್ದು ಮಾನವ ಯಾವಾಗ್ಲೂ ನಂಬಿಕೆ ಮುಖ್ಯ ಅಂತ ಅನ್ಕೋತಾನೆ. ಆ ನಂಬಿಕೆ ಜೊತೆಗೆ ಈ ನಂಬಿಕೆ ಅದಕ್ಕೆ ಯಾವ್ದಾದ್ರು ಆಧಾರ ಇದೆಯಾ ಅಂತ ನೋಡೋದು ವಿಜ್ಞಾನದ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಆಕಾಶವನ್ನ ನೋಡೋದಾಗ್ಲಿ ಅಥವಾ ಆಕಾಶ ಕಾಯಗಳನ್ನ ಅಭ್ಯಾಸ ಮಾಡೋದಾಗ್ಲಿ ಇದನ್ನ ಇಸ್ರೋದಲ್ಲಿ ಮಾಡ್ತಾ ಇರ್ತೀವಿ. ಅದರ ಬಗ್ಗೆ ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ಹಿಂದಿನ 25ನೇ ತಾರೀಕು ಎಲ್ಲ ಗ್ರಹಗಳು 5 ಗ್ರಹಗಳು ಒಟ್ಟಿಗೆ ಒಂದೇ ನೇರದಲ್ಲಿ ಬಂದು ತನ್ನೆಲ್ಲ ಗುರುತ್ವಾಕರ್ಷಣ ಶಕ್ತಿಯನ್ನ ಮತ್ತು ಇನ್ನಿತರ ಏನು ಸೆಲೆಸ್ಟಿಯಲ್ ಪವರ್ಸ್ ಅಂತ ಇದೆ ಅದೆಲ್ಲವನ್ನ ನಮ್ಮೆಲ್ಲರ ಮೇಲೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಏನು ಕೊಟ್ಟಿದೆ, ಅದನ್ನ ನೋಡ್ಲಿಕ್ಕೆ ಈ ಗ್ರಹ ಶಕ್ತಿಯ ಜೊತೆಗೆ ಮಾನವ ಶಕ್ತಿ, ಅಗಾಧವಾಗಿರುವಂತಹ ಈ ಮಾನವ ಶಕ್ತಿ ಇಷ್ಟೆಲ್ಲ ತುಂಬಿದೆಯಾ ಇಲ್ಲಿ ಅನ್ನೋದನ್ನ ವಿಟ್ನೆಸ್ ಮಾಡ್ಲಿಕ್ಕೆ ಇಲ್ಲಿ ಬಂದ್ವಿ ನಾವು. ನಿಜವಾಗ್ಲೂ ಅಗಾಧವಾಗಿದೆ. ಮತ್ತೆ ಈ ನಮ್ಮ ಮಾನವ ಶಕ್ತಿಯನ್ನ ಒಂದು ಸದುಪಯೋಗಕ್ಕೋಸ್ಕರ ಉಪಯೋಗಿಸ್ಕೊಂಡಲ್ಲಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ಅರಿವು ಮಾಡ್ಕೋಬಹುದು. ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡು ಒಟ್ಟಿಗೆ ನಡೆಯುವಂತ ಕೆಲಸ. ಇದನ್ನ ನಡೆಸೋದ್ರಲ್ಲಿ ಮುನ್ನಡೆಸ್ಕೊಂಡು ಹೋಗೋದ್ರಲ್ಲಿ ಇಸ್ರೋದ ಕೆಲಸ ಪ್ರಮುಖವಾಗಿದೆ. ಇದನ್ನ ನಾವು ಖಂಡಿತವಾಗಿ ಮಾಡ್ತಾ ಇರ್ತೀವಿ. ಮೊದಲಿಗೆ ಸೆಲ್ಯೂಟ್ ಸರ್. ನೋಡಿ, ನಾವು ಇವತ್ತಿಷ್ಟೆಲ್ಲ ಮುಂದುವರೆದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ನಾವು ಮುಂದುವರೆದಿದ್ವಿ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಜ್ಞಾನವೇ ಕಾರಣ. ಮಾತಾಡಿಸ್ತೀನಿ ಸರ್, ಆಧ್ಯಾತ್ಮಿಕಕ್ಕೂ ಮತ್ತೆ ವಿಜ್ಞಾನಕ್ಕಿರುವಂತ ಕನೆಕ್ಷನ್ ಏನು ಸರ್? ಅಲ್ಲ, ಆಧ್ಯಾತ್ಮಿಕಕ್ಕೂ ಸೈನ್ಸ್ಗೂ ಅಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ನೋಡ್ಬೇಕು ಅಂತಂದ್ರೆ ನಾವು ಅದರ ಒಂದು ಏನಂತೀವಿ, ಒಂಥರ ಶಕ್ತಿ ಎಲ್ಲೋ ಇದೆ ಅನ್ಕೊಳ್ತೀವಿ. ಆದ್ರೆ ವಿಜ್ಞಾನದಲ್ಲಿ ಎಲ್ಲಿದೆ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಫಿಸಿಕಲ್ ಆಗಿ ನಾವು ನೋಡಿ ಗಮನಿಸಿದ್ರೇನೆ ಅದರದ್ದು ಅನುಭವ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಆಧ್ಯಾತ್ಮಿಕ ಯಾಕೆ ಬೇಕು ನಮಗೂ ಕೂಡ ಅಂತಂದ್ರೆ, ಸೊ ಎಷ್ಟೋ ಜನ ಸಾಧು ಸಂತರು ಇಲ್ಲಿ ಬಂದಿರೋದ್ರಿಂದ, ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿರೋದ್ರಿಂದ ಮಾಡ್ತಾ ಇದ್ದಾರೆ ಕೂಡ. ಸೊ ಅದು ಆ ಮಣ್ಣು ಇದರಲ್ಲಿ ಆ ನೆಲದಲ್ಲಿ ನಾವು ಓಡಾಡಿ ನಾವು ಒಂದು ಸ್ನಾನ ಮಾಡಿ ಇಲ್ಲಿ ನಮ್ದು ಇದನ್ನ ನಾವು ಒಂದು ಸ್ವಲ್ಪ ಇದು ಕೊಡಬೇಕು ಅನ್ನೋ ಇದನ್ನೇ ನಮಗೂ ಬಂದಿದೆ. ಅದರಿಂದ ನಾವು ಇಲ್ಲಿ ಬಂದು ಸ್ನಾನ ಮಾಡ್ಬೇಕಾಯ್ತು. ನಿಮ್ಮಂತ ಇದ್ರನ್ನು ಕೂಡ ನಮಗೆ ಆ ಸ್ನಾನ ಮಾಡಿ ಇದು ಮಾಡಿಸ್ಬೇಕು ಅಂತ. ಬೆಳಿಗ್ಗೆ 2 ಗಂಟೆಗೆ ಹೇಳೋದಂತೆ, ಆನಂತರ ಬರಿಮೈಯಲ್ಲಿ ಬರೋದಂತೆ, ಸ್ನಾನ ಮಾಡೋದಂತೆ, 3 ಸಲ ಡುಮ್ಕಿ ಹೊಡೆಯೋದಂತೆ, ಮುದುಕಿಯಿಂದ ಹಿಡಿದು ವೀಲ್ ಚೇರ್ ಹಿಡ್ಕೊಂಡು ಬರುವಂತ ಯಾರೋ ಒಬ್ಬ ವಿಕಲಚೇತನರಿಂದ ಹಿಡಿದು ಹದಿಹರೆಯದ ಮಕ್ಕಳಿಂದವರೆಗೂ ಕೂಡ ಇಲ್ಲಿ ಬರ್ತಾರೆ. ಬಹುಶಃ ಇಂಥದೊಂದು ಕಮಿಟ್ಮೆಂಟ್ ಬಹುಶಃ ನಮ್ಮ ಸನಾತನದ ಧರ್ಮದಲ್ಲಿ ಮಾತ್ರ ಅಂತ ಅನ್ಸುತ್ತೆ ಸರ್. ತಾವೇನ್ ಹೇಳ್ತೀರಿ? ನಿಜ, ಯಾಕೆಂದ್ರೆ ಆಧ್ಯಾತ್ಮಿಕವಾಗಿ ನಾವು ಸಾಕಷ್ಟು ಇಂಡಿಯಾ ಅಂದ್ರೆ ಭಾರತ ದೇಶ ಇಷ್ಟೊಂದು ಮುಂದುವರೆದಿದೆ ಆಲ್ರೆಡಿ. ಇಡೀ ಪ್ರಪಂಚಕ್ಕೇನೆ ನಮ್ಮ ಭಾರತನೇ ಕೇಂದ್ರ ಬಿಂದು ಅಂತ ಹೇಳ್ಬೋದು ಆಧ್ಯಾತ್ಮಿಕಕ್ಕೆ. ಯಾಕೆಂದ್ರೆ ಇಲ್ಲಿರುವಷ್ಟು ಋಷಿಗಳು ಮಹರ್ಷಿಗಳು ಇನ್ನು ಯಾವ ದೇಶದಲ್ಲೂ ಇಲ್ಲ. ಅದರಿಂದನೇ ಇಡೀ ಪ್ರಪಂಚನ ಇಂಡಿಯಾನ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ಸೊ ಇಲ್ಲಿ ಸಾಕಷ್ಟು ಜನರಿಗೂ ಆಧ್ಯಾತ್ಮಿಕ ಬಗ್ಗೆ ಸಾಕಷ್ಟು ಇಲ್ಲ ಅಂದ್ರೆ ನೀವು ಈ ಕ್ರೌಡ್ ನೋಡಿದ್ರೆ ನೋಡಿ, ಎಷ್ಟೊಂದು ಜನ ಬೆಳಗ್ಗೆ ರಾತ್ರಿ ಏನು ಅಂದೇ ಎಷ್ಟು ದೂರದಿಂದ ಬಂದು ಇಲ್ಲೆಲ್ಲ
ಸ್ನಾನ ಮಾಡಿದ ತಕ್ಷಣ ಅವ್ರಿಗೆ ಏನೋ ಮೈ ಜೋಂಬು ಅನ್ನಿಸ್ತಾ ಇದೆ, ಏನೋ ಒಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ತುಂಬಿ ಅವ್ರಿಗೆ ಎಷ್ಟೇ ಆಯಾಸ ಇದ್ರೂ ಆಯಾಸವನ್ನ ನಿರಾಯಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಅದರಿಂದ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನಸಂದನೆಯನ್ನ ನಾವು ನೋಡಕ್ಕೆ, ನಾವು ಇದು ಲೈಫಲ್ಲಿ ಈ ರೀತಿ ಇನ್ನು 144 ವರ್ಷಗಳ ಆದ್ಮೇಲೆ ಯಾರು ನೋಡ್ತಾರೋ ಯಾರು ಗೊತ್ತಿಲ್ಲ. ಅಂದ್ರೆ ನಮ್ಮ ಅದೃಷ್ಟ ಇವತ್ತು ನಾವು ಇಷ್ಟೆಲ್ಲ ಬಂದು ಜನರ ನೋಡಿ, ನಮ್ಮ ಭೂಮಿ ಗೋಳಾಕಾರದ ಭೂಮಿ ಇದೆಯಲ್ಲ, ಆ ಭೂಮಿಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅದು ವಾರಣಾಸಿ ಅಂತೇಳಿ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಕೂಡ ನಾವು ನೋಡ್ದಂಗೆ ಇಡೀ ನಮ್ಮ ಭೂಮಿಯ ಕೇಂದ್ರ ಬಿಂದು ವಾರಣಾಸಿ ಅನ್ನೋದು ಬಹುಶಃ ಅದು ಒಂದು ಕನೆಕ್ಟ್ ಆಗ್ಬೋದು ಸರ್ ವೈಜ್ಞಾನಿಕವಾಗಿ ನೋಡಿದಾಗ ಈ ಮಹಾಕುಂಭಮೇಳಕ್ಕೆ. ಬ್ರಹ್ಮಾಂಡದಲ್ಲಿ ತಗೊಂಡಾಗ ನಮ್ಮ ಭೂಮಿ ಮತ್ತೆ ಭೂಮಿಯಲ್ಲಿರುವಂತಹ ನಾವುಗಳೆಲ್ಲರೂ ತೀರಾ ಅತ್ಯಂತ ಸೂಕ್ಷ್ಮ ಜೀವಿಗಳು ಅಂತ ಅನಿಸ್ಬಿಡುತ್ತೆ. ಅದರಲ್ಲಿ ಕೇಂದ್ರ ಯಾವುದು, ಮಧ್ಯ ಬಿಂದು ಯಾವುದು, ಅಥವಾ ರೇಖೆ ಯಾವುದು, ಅದರ ಪರಿಧಿ ಯಾವುದು ಅಂತ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಾವು ಇಲ್ಲಿ ಬಂದು ಆಧ್ಯಾತ್ಮಿಕವಾಗಿ ಕಲ್ತಿರುವಂತಹ ಇಲ್ಲಿ ಎಲ್ಲ ಜನರ ಜೊತೆ ಬೆರೆತು ನಾವೆಲ್ಲ ಒಂದೇ ಒಂದು ದೊಡ್ಡ ಶಕ್ತಿಯಾಗಿ ಮಾಡಬಹುದು ಅಂತ ಹೇಳ್ತೀವಲ್ಲ, ಅದೇ ಒಂದು ಕೇಂದ್ರ ಶಕ್ತಿಯಾಗಿ ರೂಪುಗೊಳ್ಳುತ್ತೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಹರ ಹರ ಮಹಾದೇವ್ ಸರ್. ಹರ ಹರ ಮಹಾದೇವ್. ನಮ ಪಾರ್ವತಿ ಪತೆ. ಇದು ಒಬ್ರು ವಿಜ್ಞಾನಿಯಾಗಿ ವಿಜ್ಞಾನದಲ್ಲಿ ಹೆಂಗಿರುತ್ತೆ, ಆಧ್ಯಾತ್ಮಿಕ ಮತ್ತು ವಿಜ್ಞಾನಕ್ಕಿರುವಂತ ಆ ಒಂದು ಕೊಂಡಿ ಹೇಗೆ, ಜನರ ಭಾವನೆ ಏನು, ಈ ಮನುಶಕ್ತಿ ಭಾರತವನ್ನು ಇವತ್ತು ಹೆಂಗ್ ನೋಡ್ತಾ ಇದೆ, ಆಧ್ಯಾತ್ಮಿಕದ ಹೆಡ್ ಕ್ವಾರ್ಟರ್ಸ್ ಆಗಿರುವಂತ ಭಾರತ ಇವತ್ತು ವಿಶ್ವಕ್ಕೆ ಹೇಗೆ ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಆಡಿದಂತ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾಗಮ, ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಮಾಗಮ. ಇಲ್ಲಿವರೆಗೂ 59,41,00,000 ಯಾತ್ರಿಕರು ತ್ರಿವೇಣಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇದು ಕೇವಲ ಧಾರ್ಮಿಕವಾಗಿ ಮಾತ್ರ ಸೀಮಿತವಾದಂತ ಕಾರ್ಯಕ್ರಮವ ಅಥವಾ 144 ವರ್ಷಕ್ಕೊಮ್ಮೆ ಬರುವಂತ ಈ ಮಹಾ ಕುಂಭಮೇಳ ವೈಜ್ಞಾನಿಕವಾಗಿಯೂ ಕೂಡ ಇದನ್ನ ಹೇಗೆ ನೋಡಬಹುದು, ಆಕಾಶಗಳಲ್ಲಿ ಆಗುವಂತ ಬದಲಾವಣೆಗಳೇನು, ಇದೆಲ್ಲದರ ಕುರಿತಾಗಿ ಇವತ್ತು ನಮ್ಮ ಜೊತೆಲಿ ಇಸ್ರೋದ ವಿಜ್ಞಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇದನ್ನ ಒಬ್ರು ವಿಜ್ಞಾನಿಗಳು ಮಹಾ ಕುಂಭಮೇಳವನ್ನ ನಾವೆಲ್ಲ ಧಾರ್ಮಿಕವಾಗಿ ನೋಡ್ತೀವಿ ಅಥವಾ ಆಧ್ಯಾತ್ಮಿಕವಾಗಿ ನೋಡ್ತೀವಿ, ದೈವಿಕವಾಗಿ ನೋಡ್ತೀವಿ. ಅದ್ರ ಹೊರತಾಗಿ ವಿಜ್ಞಾನಿಗಳು ಇದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರೇವಣ್ಣ ಅಂತ ಹೇಳಿ. ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ನಾವೆಲ್ಲರೂ ಇದನ್ನ ಧಾರ್ಮಿಕವಾಗಿ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡ್ತೀವಿ. ಇಲ್ಲೊಂದು ಮಹಾ ಮಂಥನ ಆಗಿತ್ತು, ಸಮುದ್ರ ಮಂಥನ ಆಗಿತ್ತು. ನಾವು ವಾಸುಕಿಯನ್ನ ಕಡದ್ವಿ, ರಾಕ್ಷಸರು ಮತ್ತೆ ದೇವತೆಗಳು. ಆಗ ಆ ಅಮೃತದ ಬಿಂದು ಬಿದ್ದಂತ ಜಾಗ ಇದು ಪವಿತ್ರ. ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ, ಒಂದು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ತಾವಿದನ್ನು ಹೇಗೆ ನೋಡ್ತೀರಿ? ನಿಜ, ನೀವು ಹೇಳಿದ್ದು. ಮಾನವ ಯಾವಾಗ್ಲೂ ನಂಬಿಕೆ ಮುಖ್ಯ ಅಂತ ಅನ್ಕೋತಾನೆ. ಆ ನಂಬಿಕೆ ಜೊತೆಗೆ ಈ ನಂಬಿಕೆ ಅದಕ್ಕೆ ಯಾವ್ದಾದ್ರು ಆಧಾರ ಇದೆಯಾ ಅಂತ ನೋಡೋದು ವಿಜ್ಞಾನದ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಆಕಾಶವನ್ನ ನೋಡೋದಾಗ್ಲಿ ಅಥವಾ ಆಕಾಶ ಕಾಯಗಳನ್ನ ಅಭ್ಯಾಸ ಮಾಡೋದಾಗ್ಲಿ ಇದನ್ನ ಇಸ್ರೋದಲ್ಲಿ ಮಾಡ್ತಾ ಇರ್ತೀವಿ. ಅದರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಹಿಂದಿನ 25ನೇ ತಾರೀಕು ಎಲ್ಲ ಗ್ರಹಗಳು 5 ಗ್ರಹಗಳು ಒಟ್ಟಿಗೆ ಒಂದೇ ನೇರದಲ್ಲಿ ಬಂದು ತನ್ನೆಲ್ಲ ಗುರುತ್ವಾಕರ್ಷಣ ಶಕ್ತಿಯನ್ನ ಮತ್ತು ಇನ್ನಿತರ ಏನು ಸೆಲೆಸ್ಟಿಯಲ್ ಪವರ್ಸ್ ಅಂತ ಇದೆ ಅದೆಲ್ಲವನ್ನ ನಮ್ಮೆಲ್ಲರ ಮೇಲೆ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಏನು ಕೊಟ್ಟಿದೆ, ಅದನ್ನ ನೋಡ್ಲಿಕ್ಕೆ ಈ ಗ್ರಹ ಶಕ್ತಿಯ ಜೊತೆಗೆ ಮಾನವ ಶಕ್ತಿ, ಅಗಾಧವಾಗಿರುವಂತಹ ಈ ಮಾನವ ಶಕ್ತಿ ಇಷ್ಟೆಲ್ಲ ತುಂಬಿದ್ಯಾ ಇಲ್ಲಿ ಅನ್ನೋದನ್ನ ವಿಟ್ನೆಸ್ ಮಾಡ್ಲಿಕ್ಕೆ ಇಲ್ಲಿ ಬಂದ್ವಿ ನಾವು. ನಿಜವಾಗ್ಲೂ ಅಗಾಧವಾಗಿದೆ. ಮತ್ತೆ ಈ ನಮ್ಮ ಮಾನವ ಶಕ್ತಿಯನ್ನ ಒಂದು ಸದುಪಯೋಗಕ್ಕೋಸ್ಕರ ಉಪಯೋಗಿಸ್ಕೊಂಡಲ್ಲಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ಅರಿವು ಮಾಡ್ಕೋಬಹುದು. ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡು ಒಟ್ಟಿಗೆ ನಡೆಯುವಂತಹ ಕೆಲಸ. ಇದನ್ನ ನಡೆಸೋದ್ರಲ್ಲಿ ಮುನ್ನಡೆಸ್ಕೊಂಡು ಹೋಗೋದ್ರಲ್ಲಿ ಇಸ್ರೋದ ಕೆಲಸ ಪ್ರಮುಖವಾಗಿದೆ. ಇದನ್ನ ನಾವು ಖಂಡಿತವಾಗಿ ಮಾಡ್ತಾ ಇರ್ತೀವಿ. ಮೊದಲಿಗೆ ಸೆಲ್ಯೂಟ್ ಸರ್. ನೋಡಿ, ನಾವು ಇವತ್ತಿಷ್ಟೆಲ್ಲ ಮುಂದುವರೆದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ನಾವು ಮುಂದುವರೆದಿದ್ವಿ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಜ್ಞಾನವೇ ಕಾರಣ. ಮಾತಾಡಿಸ್ತೀನಿ ಸರ್, ಆಧ್ಯಾತ್ಮಿಕಕ್ಕೂ ಮತ್ತೆ ವಿಜ್ಞಾನಕ್ಕಿರುವಂತ ಕನೆಕ್ಷನ್ ಏನು ಸರ್?
ಅಲ್ಲ, ಆಧ್ಯಾತ್ಮಿಕಕ್ಕೂ ಸೈನ್ಸ್ಗೂ ಅಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ನೋಡ್ಬೇಕು ಅಂತಂದ್ರೆ ನಾವು ಅದರ ಒಂದು ಏನಂತೀವಿ ಒಂಥರ ಶಕ್ತಿ ಎಲ್ಲೋ ಇದೆ ಅನ್ಕೊಳ್ತೀವಿ. ಆದ್ರೆ ವಿಜ್ಞಾನದಲ್ಲಿ ಎಲ್ಲಿದೆ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಫಿಸಿಕಲ್ ಆಗಿ ನಾವು ನೋಡಿ ಗಮನಿಸಿದ್ರೇನೆ ಅದರದ್ದು ಅನುಭವ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಆಧ್ಯಾತ್ಮಿಕ ಯಾಕೆ ಬೇಕು ನಮಗೂ ಕೂಡ ಅಂತಂದ್ರೆ, ಸೊ ಎಷ್ಟೋ ಜನ ಸಾಧು ಸಂತರು ಇಲ್ಲಿ ಬಂದಿರೋದ್ರಿಂದ, ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿರೋದ್ರಿಂದ ಮಾಡ್ತಾ ಇದ್ದಾರೆ ಕೂಡ. ಸೊ ಅದು ಆ ಮಣ್ಣು ಇದರಲ್ಲಿ ಆ ನೆಲದಲ್ಲಿ ನಾವು ಓಡಾಡಿ ನಾವು ಒಂದು ಸ್ನಾನ ಮಾಡಿ ಇಲ್ಲಿ ನಮ್ದು ಇದನ್ನ ನಾವು ಒಂದ್ ಸ್ವಲ್ಪ ಇದು ಕೊಡಬೇಕು ಅನ್ನೋ ಇದನ್ನೇ ನಮಗೂ ಬಂದಿದೆ. ಅದರಿಂದ ನಾವು ಇಲ್ಲಿ ಬಂದು ಸ್ನಾನ ಮಾಡ್ಬೇಕಾಯ್ತು. ನಿಮ್ಮಂತ ಇದ್ರನ್ನು ಕೂಡ ನಮಗೆ ಆ ಸ್ನಾನ ಮಾಡಿ ಇದು ಮಾಡಿಸ್ಬೇಕು ಅಂತ. ಬೆಳಿಗ್ಗೆ 2 ಗಂಟೆಗೆ ಏಳೋದಂತೆ, ಆನಂತರ ಬರಿಮೈಯಲ್ಲಿ ಬರೋದಂತೆ, ಸ್ನಾನ ಮಾಡೋದಂತೆ, 3 ಸಲ ಡುಮ್ಕಿ ಹೊಡೆಯೋದಂತೆ, ಮುದುಕಿಯಿಂದ ಹಿಡಿದು ವೀಲ್ ಚೇರ್ ಹಿಡ್ಕೊಂಡು ಬರುವಂತ ಯಾರೋ ಒಬ್ಬ ವಿಕಲಚೇತನರಿಂದ ಹಿಡಿದು ಹದಿಹರೆಯದ ಮಕ್ಕಳಿಂದವರೆಗೂ ಕೂಡ ಇಲ್ಲಿ ಬರ್ತಾರೆ. ಬಹುಶಃ ಇಂಥದೊಂದು ಕಮಿಟ್ಮೆಂಟ್ ಬಹುಶಃ ನಮ್ಮ ಸನಾತನದ ಧರ್ಮದಲ್ಲಿ ಮಾತ್ರ ಅಂತ ಅನ್ಸುತ್ತೆ ಸರ್. ತಾವೇನ್ ಹೇಳ್ತೀರಿ? ನಿಜ. ಯಾಕೆಂದ್ರೆ ಆಧ್ಯಾತ್ಮಿಕವಾಗಿ ನಾವು ಸಾಕಷ್ಟು ಇಂಡಿಯಾ ಅಂದ್ರೆ ಭಾರತ ದೇಶ ಇಷ್ಟೊಂದು ಮುಂದುವರೆದಿದೆ ಆಲ್ರೆಡಿ. ಇಡೀ ಪ್ರಪಂಚಕ್ಕೇನೆ ನಮ್ಮ ಭಾರತನೇ ಕೇಂದ್ರ ಬಿಂದು ಅಂತ ಹೇಳ್ಬೋದು ಆಧ್ಯಾತ್ಮಿಕಕ್ಕೆ. ಯಾಕೆಂದ್ರೆ ಇಲ್ಲಿರುವಷ್ಟು ಋಷಿಗಳು ಮಹರ್ಷಿಗಳು ಇನ್ನು ಯಾವ ದೇಶದಲ್ಲೂ ಇಲ್ಲ. ಅದರಿಂದನೇ ಇಡೀ ಪ್ರಪಂಚನ ಇಂಡಿಯಾನ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ಸೊ ಇಲ್ಲಿ ಸಾಕಷ್ಟು ಜನರಿಗೂ ಆಧ್ಯಾತ್ಮಿಕ ಬಗ್ಗೆ ಸಾಕಷ್ಟು ಇಲ್ಲ ಅಂದ್ರೆ ನೀವು ಈ ಕ್ರೌಡ್ ನೋಡಿ ಎಷ್ಟೊಂದು ಜನ ಬೆಳಗ್ಗೆ ರಾತ್ರಿ ಏನು ಅಂದೇ ಎಷ್ಟು ದೂರದಿಂದ ಬಂದು ಇಲ್ಲೆಲ್ಲ ಸ್ನಾನ ಮಾಡಿದ ತಕ್ಷಣ ಅವ್ರಿಗೆ ಏನೋ ಮೈ ಜೋಮ್ ಅನ್ನಿಸ್ತಾ ಇದೆ. ಏನೋ ಒಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ತುಂಬಿ ಅವ್ರಿಗೆ ಎಷ್ಟೇ ಆಯಾಸ ಇದ್ರೂ ಆಯಾಸವನ್ನ ನಿರಾಯಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಅದರಿಂದ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನಸಂದಣೆಯನ್ನ ನಾವು ನೋಡಕ್ಕೆ, ನಾವು ಇದು ಲೈಫಲ್ಲಿ ಈ ರೀತಿ ಇನ್ನು 144 ವರ್ಷದ ಆದ್ಮೇಲೆ ಯಾರು ನೋಡ್ತಾರೋ ಯಾರು ಗೊತ್ತಿಲ್ಲ. ಅಂದ್ರೆ ನಮ್ಮ ಅದೃಷ್ಟ ಇವತ್ತು ನಾವು ಇಷ್ಟೆಲ್ಲ ಬಂದು ಜನರ ನೋಡಿ, ನಮ್ಮ ಭೂಮಿ ಗೋಳಾಕಾರದ ಭೂಮಿ ಇದೆಯಲ್ಲ, ಆ ಭೂಮಿಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಅದು ವಾರಣಾಸಿ ಅಂತೇಳಿ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿ ಕೂಡ ನಾವು ನೋಡ್ದಂಗೆ ಇಡೀ ನಮ್ಮ ಭೂಮಿಯ ಕೇಂದ್ರ ಬಿಂದು ವಾರಣಾಸಿ ಅನ್ನೋದು. ಬಹುಶಃ ಅದು ಒಂದು ಕನೆಕ್ಟ್ ಆಗ್ಬೋದು ಸರ್ ವೈಜ್ಞಾನಿಕವಾಗಿ ನೋಡಿದಾಗ ಈ ಮಹಾಕುಂಭಮೇಳಕ್ಕೆ. ಬ್ರಹ್ಮಾಂಡದಲ್ಲಿ ತಗೊಂಡಾಗ ನಮ್ಮ ಭೂಮಿ ಮತ್ತೆ ಭೂಮಿಯಲ್ಲಿರುವಂತಹ ನಾವುಗಳೆಲ್ಲರೂ ತೀರಾ ಅತ್ಯಂತ ಸೂಕ್ಷ್ಮ ಜೀವಿಗಳು ಅಂತ ಅನಿಸ್ಬಿಡುತ್ತೆ. ಅದರಲ್ಲಿ ಕೇಂದ್ರ ಯಾವುದು, ಮಧ್ಯ ಬಿಂದು ಯಾವುದು, ಅಥವಾ ರೇಖೆ ಯಾವುದು, ಅದರ ಪರಿಧಿ ಯಾವುದು ಅಂತ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಾವು ಇಲ್ಲಿ ಬಂದು ಆಧ್ಯಾತ್ಮಿಕವಾಗಿ ಕಲ್ತಿರುವಂತಹ ಇಲ್ಲಿ ಎಲ್ಲ ಜನರ ಜೊತೆ ಬೆರೆತು ನಾವೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಮಾಡಬಹುದು ಅಂತ ಹೇಳ್ತೀವಲ್ಲ, ಅದೇ ಒಂದು ಕೇಂದ್ರ ಶಕ್ತಿಯಾಗಿ ರೂಪುಗೊಳ್ಳುತ್ತೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಹರ ಹರ ಮಹಾದೇವ್ ಸರ್. ಹರ ಹರ ಮಹಾದೇವ್. ನಮ ಪಾರ್ವತಿ ಪತೆ. ಒಬ್ರು ವಿಜ್ಞಾನಿಯಾಗಿ ವಿಜ್ಞಾನದಲ್ಲಿ ಹೆಂಗಿರುತ್ತೆ, ಆಧ್ಯಾತ್ಮಿಕ ಮತ್ತು ವಿಜ್ಞಾನಕ್ಕಿರುವಂತ ಆ ಒಂದು ಕೊಂಡಿ ಹೇಗೆ, ಜನರ ಭಾವನೆ ಏನು, ಈ ಮನುಶಕ್ತಿ ಭಾರತವನ್ನು ಇವತ್ತು ಹೆಂಗ್ ನೋಡ್ತಾ ಇದೆ, ಆಧ್ಯಾತ್ಮಿಕದ ಹೆಡ್ ಕ್ವಾರ್ಟರ್ಸ್ ಆಗಿರುವಂತ ಭಾರತ ಇವತ್ತು ವಿಶ್ವಕ್ಕೆ ಹೇಗೆ ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಆಡಿದಂತ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.